34 ಲಕ್ಷ ಮಾಡ್ಬಿಟ್ರಲ್ಲ ಬಿಸ್ನೆಸ್. 1 ಕೋಟಿ 34 ಲಕ್ಷ ಬಿಸ್ನೆಸ್ ಟೈಗರ್ ಅವರು. ಇದು DJFM ಅಲ್ಲಿ ಇಲ್ಲ ಡಿಸೆಂಬರ್ ಮಂತ್ ಅಲ್ಲಿ ಇಲ್ಲ ಸರ್ ಮಾರ್ಚ್ ಮಂತ್ ಅಲ್ಲಿ. ಇದು ಝೂಮ್ ಔಟ್ ಮಾಡೋದು ಇದು ಮಾಡ್ಬೇಕು ಅಂದ್ರೆ ಹೆಂಗೆ ಅಂದ್ರೆ ಎಲ್ಲ ಹೋಲ್ಡ್ ಮಾಡ್ಕೊಂಡು ಒಂದೇ ಸತಿ ಹೊಡಿತಾರೆ ಟೈಗರ್ ಅಲ್ಲಿ. ಎಲ್ಲ ಡೇಟ್ ಮೇಲೆ ಐತಲ್ಲ 5 ಲಕ್ಷ ಒಟ್ಟು. ಇಂಡಿಯಸ್ ಗೋರೋ ಬಿಸ್ನೆಸ್ ನಮ್ಮ ಹುಡುಗಂದು 35 ಲಕ್ಷ, ಈ ಕಡೆ ಅವ್ರದ್ದು 50, ನಂದು ಒಂದು ರಿಜೆಕ್ಟ್ ಆಗಿದೆ. 50 ಐತೆ ನಂದು ನಿಜ ಹೇಳ ರಿಜೆಕ್ಟ್ ಆಗಿರೋದು ನಂದು ಹೋದ ತಿಂಗಳು. ಈಗ ಎಲ್ಲಿದ್ದೀರಿ ಈಗ? ಹೋದ ತಿಂಗಳು ಮಾತ್ರ ರಿಜೆಕ್ಟ್ ಇಲ್ಲ, ಎಲ್ಲ ತಿಂಗಳು ರಿಜೆಕ್ಟ್ ಇಲ್ಲ. ಬಿಟ್ಬಿಡಲ್ಲ ಭಯ. ಇನ್ನೂ ಎಲ್ಲಿಲ್ಲ ಬ್ರೋ, ಜೈನ ಬ್ರೋ ನಿಮ್ಗೊಂದು ಚಾಲೆಂಜ್ ಇವಾಗ. ಎಲ್ಲ ಬರೀ ಇಂಗ್ಲಿಷ್ ಅಲ್ಲೇ ಮಾತಾಡೋದು, ಒಂದ್ ವರ್ಡ್ ಕನ್ನಡದ ಮಾತಾಡಂಗಿಲ್ಲ. ಅಕ್ಸೆಪ್ಟ್ ಮಾಡ್ತೀರಪ್ಪ? ಬ್ಲಾಗ್ ಮಾಡ್ತಾರ ನೀವು ಅಕ್ಸೆಪ್ಟ್ ಮಾಡ್ಬೇಕು. ಕನ್ನಡ ಮೀಡಿಯಂ ಬ್ರೋ, ಕನ್ನಡ ನಾವು ಕನ್ನಡ ಮೀಡಿಯಂ. ಆಯ್ತು 1% ಇಂಗ್ಲಿಷ್ ಮಾತಾಡೋದು, ಎಲ್ಲ ಕನ್ನಡದಲ್ಲೇ ಮಾತಾಡ್ಬೇಕು, ಶುದ್ಧ ಕನ್ನಡ. ಕನ್ನಡದಲ್ಲಿ ಇವ್ರು ಹೇಳಿ ನನ್ನ ಜೊತೆ ಇರ್ಬೇಕಲ್ಲ. ಆಯ್ತು ಅವ್ರು ಮಾತಾಡೋದು ನೀವು ಕೌಂಟ್ ಕೊಡ್ತಾರ ಅವರು. ಕಾರಲ್ಲಿ ನಮ್ಮ ಅಣ್ಣರು ಲೋಕೇಶ್ ಎಲ್ಲಿ ಕರ್ಕೊ ಹೋಗ್ತಾ ಇದೆಯಾ? ನಾನಲ್ಲಪ್ಪ, ನೀನೇ ಕರ್ಕೊ ಹೋಗ್ತಾ ಇರೋದು. ಡೈಲಿ ಯಾರ ಕರ್ಕೊಯ್ತಾವ್ ಹೋಯ್ತಿಯಾ? ಸುಚಿತ್ ನಾನೆಲ್ಲ ಕರ್ಕೊ ಹೋಗ್ತಾ ಇರೋದು ನೀನೇ. ಆಯ್ತು ಸ್ವಲ್ಪ ಕೊಡ್ತಾ ಇರೋದು ನೀನಲ್ವಾ, ಕರ್ಕೊ ಹೋಗ್ತಾ ಇದೀನಿ ಅಷ್ಟೇ. ನಾನು ಕೊಡಿಸ್ತಾ ಇಲ್ಲ, ಸ್ನೇಹಿತರೆಲ್ಲ ಶೇರಿಂಗ್ ಅಲ್ಲಿ ಕರ್ಕೊ ಬಂದಿದ್ದಾರೆ ಹೂವಿನ ದೊಡ್ಡಿಗೆ. ಏನ್ ಹೇಳ್ತೀರಾ ಬ್ರೋ? ಹೇಳಿ. ಪೆಟ್ರೋಲ್ ಡೀಸೆಲ್ ಆದ್ರೆ ಕೆಲಸ ಯಾವ ತರ ಇದೆ? ಕ್ಯಾನ್ ತುಂಬಿಸ್ಕೊಂಡು ಇಟ್ಕೋಬಹುದು. ಗ್ಯಾಸ್ ಆದ್ರೆ ಏನಂತ ತುಂಬಿಸ್ಕೊಂಡು ಹೋಗಿ ಇಟ್ಕೋತಾರೆ. ನೋಡಿ ನಮ್ಮ ಗ್ಯಾಸ್ ಪ್ರಾಬ್ಲಮ್ ಇರೋದು ಬರೀ ಕಮರ್ಷಿಯಲ್ ಗ್ಯಾಸ್ಗೆ. ಮಾತಾಡಂಗಿಲ್ಲ. ಲಾಸ್ಟ್ 35 ಲಕ್ಷ ದಾಟಿ ಹೋಟ್ಲ್ಗೆ ಬರೀ ಹಾಫ್ ಅನ್ ಅವರ್ ಅಲ್ಲೇ ಒಂದು ಸಿಲಿಂಡರ್ ಖಾಲಿ ಆಗೋಯ್ತು. ಲಾಗಿನ್ ಮಾಡಿದ್ರೆ ಅಲ್ಲಿ ಉಡುಪಿಲಿ ನಮ್ಮ ಅಜ್ಜಿ ಮನೆಯಲ್ಲಿ ಎಮರ್ಜೆನ್ಸಿ ಅಂತ ಇಸ್ಕೊಬಿಟ್ಟು ಅರ್ಧ ಗಂಟೆಗೆ ಖಾಲಿ ಸಿಲಿಂಡರ್ ಎತ್ಕೊಬಂದ್ರು, ಖಾಲಿ ಆಗೋಯ್ತು ಅಂತ. ಯಾವುದೇ ಬ್ಯಾಂಕಲ್ಲಿ ಆದ್ರೂ ಯಾರೋ ಹೊಸ ಮಾಡಿದ ಏನ್ ಲಾಗಿನ್ ಮಂಜುನಾಥ್ ಅವ್ರಿಗೆ ಯಾವುದು? ಏನಾಯ್ತು ಅದು? ನಮ್ಮಲ್ಲಿ ಆಗಲ್ಲ. ಹೌದು, ಇನ್ನು ಇನ್ಕಮ್ ಏನ್ ಇನ್ಕಮ್? ಇದು ಇನ್ನು 21 ಕಿಲೋ ಏನ್ ಇನ್ಕಮ್? ಸ್ಯಾಲ್ರಿ 21 ಬಿಲೋ ಇದ್ರೆ ಯಾರು ಮಾಡಲ್ಲ ಬಿಡು. ಏನಿ ಫೈನಾನ್ಸ್ ಅಲ್ಲಿ ಸರ್ವೇ ಹೋಗೋದ ಬ್ರೋ? ಇನ್ನು ಆಗ್ಬೋದು, ಕಷ್ಟ. ಯಾವ ಇನ್ನ ಆಗ್ಬೋದು, ಸುಮ್ನೆ ಇರಲ್ಲ. ಈಗ ತಿಳ್ಕೋಬಹುದು. ಇಲ್ಲ ಬಿಡಿ ಬ್ರೋ. ಜಡಿತಾರಲ್ಲ ಬೆಳಗ್ಗೆ. ನೀನು ಅಕ್ಷಿ ಸೇಲ್ಸ್ ಫೀಲ್ಡ್ ಅಲ್ಲಿ ಈ ತಿಂಗಳು ನೀನ್ 50 ಲಕ್ಷ ಮಾಡೋನು, ಅವ್ರ ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ತಿಂಗಳು ಎಷ್ಟಿರ್ತದೆ ಹೇಳು? ಯಾವತ್ತೂ ಕಮ್ಮಿ ಆಗಲ್ಲ. ಸೇಲ್ಸ್ ಫೀಲ್ಡ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯ್ತಾನೆ ಇರ್ತದೆ. ಈಗ ನಿನ್ ಟಾರ್ಗೆಟ್ 30 ಲಕ್ಷ ಇರ್ತದೆ, ಲಾಸ್ಟ್ ಮಂತ್ 35 ಲಕ್ಷ ಮಾಡಿರ್ತೀಯ. ಹೋದ್ ತಿಂಗಳು 35 ಲಕ್ಷ ಮಾಡ್ಬಿಡಿ, ಈ ತಿಂಗಳು 40 ಲಕ್ಷ 45 ಲಕ್ಷ ಮಾಡ್ಬಿಡು ಅಂತಾರೆ. ನೋಡಿ ನಮ್ಮ ಹುಡುಗ 50 ಲಕ್ಷವನ್ನು ಮಾಡಿ 50 ಲಕ್ಷಕ್ಕೆ 5 ಸೊನ್ನೆ ಕಮ್ಮಿ. ಬಿಡು ಹೋಲಿದ್ದಾವ್ರ ಆಲ್ರೆಡಿ. ಹೋಗಕ್ಕ ಈಗ ಈಸಿನ ಪೊಲೀಸ್ ನೋಡಿ ಈಗ ಯಾವ್ದೇ ಕಾರಣ ಹಿಡಿಯಲ್ಲ, ನಮ್ನ ಹಿಡಿಯಲ್ಲ ಬಿಡು. ಅವ್ರದ್ದೇ ಹಿಡಿತಲ್ವ, ನಾನು ಅವ್ರನ್ನೇ ಹಿಡಿಯೋದು, ಅವ್ನೇ ಹಿಡಿತಾನೆ. ಅಲ್ಲಿ ಇದ್ರಲ್ಲೆಲ್ಲ ಫ್ರೀ ಟೋಲ್ ಕೊಟ್ಬಿಟ್ಟು ಹೋಗ್ತಾ ಇದ್ದು. ಯಾವ್ದ್ರಲ್ಲಿ? ಬೆಳ್ಳೂರು ಕ್ರಾಸ್ ಬ್ರೋ. ಯಾವ್ದೋ ಊರಿಗೆ ಇದಕ್ಕೆ ಕರ್ಕೋಗಿದ್ದ ಬ್ರೋ, ನ್ಯೂಸ್ ಚಾನಲ್ ಲಾಗಿನ್ ಐತೆ ಅಂತ ಅನ್ಬಿಟ್ಟು ಯಾರೋ DSA ಅನ್ಬಿಟ್ಟು ಸಾಕದಾಗಳೆ ಅಂತ ಕರ್ಕೋದ. ಅವ್ರ ಅಮ್ಮನ ನಾವು ನೋಡೋ ನಮ್ಮನ್ನ ಹಾಯ್ಕೊಂಡು ತಿನ್ನ ಕಾಯಿಗೆ ಇದ್ದಂಗೆ ಆಯ್ತಾ. ಕೊನೆಗೆ ಏನಾಯ್ತು ಗೊತ್ತಾ, ಅಳಿಸ್ಕೊಂಡು ಸುತ್ತಾಡ್ಕೊಂಡು ಪತ್ತಾಡ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ರೌಂಡ್ಸ್ ಹೊಡ್ಕೊಂಡು ಟೋಲ್ ಕಟ್ಟಬೇಕಾಯ್ತದೆ ಅನ್ಬಿಟ್ಟು ಗಲ್ಲಿಲಿ ಹೋಗಿದ್ವಿ. ಕೊನೆಗೆ ಕರ್ಕೊಂಡೋಗಿ ಟೋಲ್ ಗೇಟ್ ಅದ್ರಿಗೆ ಬಿಟ್ಟ. ಆಮೇಲೆ
ಟೋಲ್ ಕಟ್ಟಕ್ಕೆ ಅವನ ಹತ್ರ ಹೊಸಿ ಇದ್ ಮಾಡ್ಲಿಲ್ಲ. ಇಲ್ಲ ಹೋಗಿ ಹೋಗಿ 180 ರೂಪಾಯಿ ಕಟ್ಟಾಯ್ತದೆ. ಹಾ. ಸುತ್ತಾಡ್ಕೊ ಬಂದಿ. ಅದು ಮಾಮೂಲಿ ಹೈವೇಲಿ ಹೋಗಿದ್ರೆ 5 ಕಿಲೋಮೀಟರ್ 10-15 ಕಿಲೋಮೀಟರ್ ಸುತ್ತಾಡ್ಕೊ ಹೋಗಿರೋದು. ಮನೆ ನನ್ ಕಾರಲ್ಲಿ ಮನೆಗೆ ಏನ್ ಮಾಡ್ದೆ ಗೊತ್ತಾ? ಅಲ್ಲಿ ಹೋಗ್ಬಿಟ್ಟು ಲೋಕಲ್ ಓಡಾಡಕಿರುತ್ತಲ್ಲ ಆ ಗೇಟ್ ಹತ್ರ ಹೋಗ್ಬಿಟ್ಟು ಬ್ರೋ ಇಲ್ಲೇ ಹಿಂಗ್ ಸುತ್ತಾಡ್ಕೊಂಡು ಹಿಂಗ್ ಬಂದ್ಬಿಟ್ಟಿದೀವಿ ಹಂಗೆ ಹಿಂಗೆ ಅನ್ಕೊಂಡು ಅವ್ನ್ ಬಿಡೋದ ಬ್ರೋ ಹಂಗೆ ಹಿಂಗೆ ಮನೆಗೆ ಒಂದು 50 ರೂಪಾಯಿ ಕೊಟ್ಟ ಮೇಲೆ ಅವ್ನ್ ಬಿಟ್ಟಿದ್ದು ಸೈಡ್ ಅಲ್ಲಿ